ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗಳ ಒಡೆಯನೆ, ಸರ್ವ ಸೃಷ್ಟಿಗೂ ಅಧಿಪತಿಯೇ, ನನ್ನ ಯಜಮಾನನೇ, ನಮ್ಮೆಲ್ಲರನ್ನ ಕಾಯುವವನೇ, ನಮ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಕೊಟ್ಟು ಈ ದಿನದಲ್ಲಿ ನಿನ್ನನ್ನು ಅರಿತುಕೊಳ್ಳುವ ಹಾಗೆ, ಆರಾಧನೆಯಲ್ಲಿ ಪಾಲ್ತೆಗೆದುಕೊಳ್ಳುವ ಹಾಗೆ ಕೊಟ್ಟಿರುವಂಥ ಮತ್ತೊಂದು ಅವಕಾಶಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ಈ ದಿನದಲ್ಲಿ ನಾವು ಕಳೆಯುವಂಥ ಸಮಯವನ್ನು ನಿನ್ನ ಪಾದಕ್ಕೆ ಒಪ್ಪಿಸಿಕೊಡುತ್ತೇವೆ. ನಾವು ಹಾಡುವಂಥ ಹಾಡುಗಳು, ಓದುವಂಥ ವಾಕ್ಯ, ಮಾಡುವಂಥ ವಾಕ್ಯ ಸಂದೇಶದ ಧ್ಯಾನ, ಇದೆಲ್ಲವೂ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವಂಥದ್ದಾಗಿರಲಿ. ಇದರ ಮೂಲಕ ನಿನ್ನನ್ನು ಇನ್ನೂ ಹೆಚ್ಚಾಗಿ ಅನುಭವಿಸುವ ಹಾಗೆ ನಮಗೆ ಸಹಾಯ ಮಾಡು. ಈ ಆರಾಧನೆಯಲ್ಲಿ ನಮ್ಮ ಜೊತೆಗೆ ನೀನು ತಾನೇ ಪಯಣಿಸು. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ಭೂಲೋಕಕೀಶ ಮಾಡಿದ ಸಂಪ್ರೀತಿ ಕೀಡುವೆಲ್ಲ, ತಾಕಂಡು ದ್ರೋಹ ಜಾತಿಯ ಉಪೇಕ್ಷೆ ಮಾಡಲಿಲ್ಲ. ಈ ಪ್ರೀತಿಯಂತವರಿತು ದಯಾಪಿನೆಲ್ಲ ಕಾಣಲು ಸಾಮರ್ಥ್ಯ ಯಾರಿಗುಂಟು? ಅಸಹ್ಯ ಪಾಪ ಮಾಲದಿ ದೇವರಿ ಲೋಕ ಬಿಟ್ಟು, ಆದಾಗ್ಯೂ ತಂದೆ ಓಲ್ಮೇಲಿ ಕಟಾಕ್ಷ ಪೂರ್ತಿಯಿತು. ವಿಮುಕ್ತಿ ಮಾಡುವುದಕ್ಕೆ ಕೊಟ್ಟೋದ ಪಾಪಿ ಜಾತಿಗೆ ಕುಮಾರನನ್ನು ಕೊಟ್ಟ. ಕುಮಾರನನ್ನು ಲೋಕಕ್ಕೂ ತಾತ್ಸಾರ ಮಾಡಿದ್ದಲ್ಲ, ಆದಾಗ್ಯೂ ಶಿಕ್ಷೆ ತಡೆದು ತನ್ನಾತ್ಮ ಕೊಟ್ಟನಲ್ಲ. ದೀರ್ಘ ಶಾಂತ ದೇವರೇ, ನಿನ್ನ ಅತಿಶಯ ಕೃಪೆಗೆ ಸಾಷ್ಟಾಂಗ ನಮಸ್ಕಾರ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನು ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು.
ಕರ್ತನೆ, ಪವಿತ್ರಾತ್ಮನೆ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ. ನಮ್ಮ ಕೂಡ ಮಾತಾಡು. ನಮ್ಮ ಕಿವಿಗಳನ್ನು ತೆರೆ ಮಾಡು. ನಮ್ಮ ಹೃದಯವನ್ನು ಮೃದು ಮಾಡು. ನಿನ್ನ ವಾಕ್ಯವೆಂಬ ಬೀಜವು ವ್ಯಯವಾಗಿ ಹೋಗಿದಿರುವ ಹಾಗೆ ನೀನು ತಾನೇ ನಮ್ಮ ಸಂಗಡವಿರು. ಆಮೇನ್. ಈ ದಿನದ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ನಮಗೆ ಕೊಟ್ಟಿರುವಂಥ ಶೀರ್ಷಿಕೆ ದಿ ಇಂಟರ್ ಡಿಪೆಂಡೆನ್ಸ್ ಇನ್ ಕ್ರಿಯೇಷನ್, ಸೃಷ್ಟಿಯ
ಪರಸ್ಪರ ಅವಲಂಬನೆ. ನಾವು ಉಸಿರಾಡುವಂಥದ್ದು ಆಮ್ಲಜನಕ, ಆಕ್ಸಿಜನ್, ಆದರೆ ನಾವು ಹೊರಗೆ ಬಿಡುವಂಥದ್ದು ಕಾರ್ಬನ್ ಡೈಆಕ್ಸೈಡ್. ಅದನ್ನು ಗಿಡಗಳು ಶ್ವಾಸಿಸುತ್ತವೆ. ಅದು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಹೊರಗೆ ಆಮ್ಲಜನಕವನ್ನು ಕೊಡುತ್ತದೆ. ಅಲ್ಲಿಗೆ ಈ ಸೃಷ್ಟಿಯಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ಅವಲಂಬಿತರಾಗಿದ್ದೇವೆ ಅನ್ನುವಂಥದ್ದನ್ನು ಎಂದಿಗೂ ನಾವು ಮರೆಯಬಾರದು. ಅದನ್ನು ನಮಗೆ ನೆನಪಿಸಲು ಈ ದಿನದ ವಾಕ್ಯ ಭಾಗ ಸಹಾಯ ಮಾಡ್ತದೆ. ನಾವು ಮಾಡುವಂತಹ ಒಂದು ವಿಶ್ವಾಸ ಪ್ರಮಾಣ ಇದೆಯಲ್ಲ, ನೈಸಿಯ ವಿಶ್ವಾಸ ಪ್ರಮಾಣ, ಇದರಲ್ಲಿ ಹೀಗೆ ಹೇಳ್ತೇವೆ: ಸರ್ವಶಕ್ತನಾಗಿರುವ ತಂದೆಯಾಗಿರುವ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಎಲ್ಲ ದೃಶ್ಯ ಅದೃಶ್ಯ ವಸ್ತುಗಳನ್ನು ಉಂಟು ಮಾಡುವವನಾಗಿದ್ದಾನೆ ಅಥವಾ ಉಂಟು ಮಾಡಿದ್ದಾನೆ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ನಮ್ಮ ಕಣ್ಣಿಗೆ ಕಾಣುವಂಥದ್ದನ್ನು, ನಾವು ಇಲ್ಲಿಯ ತನಕ ಕಾಣದೇ ಇರುವಂಥದ್ದನ್ನು, ಸರ್ವವನ್ನು ಸೃಷ್ಟಿಸಿದಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ಪ್ರತಿ ಬಾರಿ ಈ ನ್ಯೂಸ್ ಪೇಪರ್ಗಳನ್ನು ಓದುವಾಗ ಒಂದು ಹೊಸ ಪ್ರಾಣಿಯನ್ನು ಈಗ ತಾನೇ ಅವರು ಗುರುತಿಸಿದ್ದಾರೆ, ಒಂದು ಹೊಸ ಗಿಡವನ್ನು ಈಗ ತಾನೇ ಗುರುತಿಸಿದ್ದಾರೆ. ಇನ್ನು ಗುರುತಿಸುವಂತಹ ಒಂದು ಹಂತದಲ್ಲೇ ಮನುಷ್ಯರಿದ್ದೇವೆ. ಆದರೆ ದೇವರು ಅನೇಕ ಶತಮಾನಗಳ ಮುಂಚೆ ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಗಳಲ್ಲಿ ಮನುಷ್ಯರಾಗಿರುವಂಥ ನಾವು ಸಹ ಒಂದಾಗಿದ್ದೇವೆ. ನೋಡಿ, ಆತನ ಸೃಷ್ಟಿ ಕಾರ್ಯವನ್ನು ತೋರಿಸುವಂಥ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಪ್ರತಿ ಬಾರಿ ದೇವರು ಕಾರ್ಯಗಳನ್ನು ಸೃಷ್ಟಿ ಮಾಡುವಾಗ ಆತನು ಹೇಳುವಂಥ ಮಾತು, ಇದು ಒಳ್ಳೆಯದು, ಇದು ಒಳ್ಳೆಯದು, ಇಟ್ ವಾಸ್ ಗುಡ್, ಇಟ್ ಈಸ್ ಗುಡ್ ಅನ್ನುವಂತಹ ಭಾಷೆಯನ್ನು ಅಲ್ಲಿ ಬಳಸಲಾಗ್ತದೆ. ಅದು 1ನೇ ಅಧ್ಯಾಯ 4, 10, 12, 18, 21, 25ನೇ ವರ್ಷದಲ್ಲಿ ನಾವು ಕಾಣ್ತೇವೆ. ಹೀಗೆ ಎಲ್ಲವನ್ನು ಸೃಷ್ಟಿ ಮಾಡಿದ ನಂತರ ಬಹು ಒಳ್ಳೆಯದು ಅನ್ನುವಂತಹ ಮಾತನ್ನು ಸಹ ನಾವು ಕಾಣ್ತೇವೆ. ಅಲ್ಲಿಗೆ ಸೃಷ್ಟಿ ಕಾರ್ಯದಲ್ಲಿ ಯಾವುದು ಮೇಲು ಯಾವುದು ಕೀಳು ಅಲ್ಲ. ಇಲ್ಲಿ ಮನುಷ್ಯರನ್ನು ಒಳಗೊಂಡು ಸಹ ಈ ಮಾತು ಹೇಳಲಾಗ್ತಾ ಇದೆ. ಅನೇಕ ಬಾರಿ ಮನುಷ್ಯರಾಗಿರುವಂಥ ನಾವು, ನಮಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ, ಎಲ್ಲವನ್ನ ಬಳಸುವಂತಹ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಹೇಗೆ ಬೇಕಾದರೂ ನಾನು ಬದುಕಬಹುದು ಅನ್ನುವಂತಹ ಯೋಚನೆಯಲ್ಲಿರುವಂಥ ನನಗೆ, ನಮಗೆ ಈ ದಿನದ ವಾಕ್ಯ ಭಾಗಗಳು ಹೇಳ್ತಾ ಇದೆ, ಇಲ್ಲ ಇಲ್ಲ, ಇದು ನಿಮಗೋಸ್ಕರ ಮಾಡಲ್ಪಟ್ಟಿರುವಂಥದ್ದು ಹೌದು, ಆದರೆ ಅದನ್ನು ಹಾಳು ಮಾಡುವುದಕ್ಕಲ್ಲ. ಇದರ ಜೊತೆಗೆ ಇರುವಂತಹ ಸೃಷ್ಟಿ ಕಾರ್ಯದಲ್ಲಿ ಒಂದು ಮನುಷ್ಯರೇ ನೀವು ಸಹ ಆಗಿದ್ದೀರಾ. ನಾವೆಲ್ಲರೂ, ಅಂದರೆ ಸೃಷ್ಟಿ ಕಾರ್ಯದಲ್ಲಿ ನಾವು ಏನೇನೆಲ್ಲ ಕಾಣ್ತೇವೋ ಎಲ್ಲವೂ ಸಹ ಒಂದೇ ಆಗಿರುತ್ತದೆ ಅನ್ನುವಂತಹ ಒಂದು ರೀತಿಯಾದಂಥ ಯೋಚನೆಯನ್ನು ಮೂಡಿಸುವಂಥದ್ದು ಈ ದಿನದ ವಾಕ್ಯ ಭಾಗ. ಇದನ್ನು ನಾವು ಆತ್ಮಿಕವಾದ ರೀತಿಯಲ್ಲಿ ನೋಡುವುದಕ್ಕಿಂತ ಹೆಚ್ಚಾಗಿ ಒಂದು ಇಕಾಲಜಿಕಲ್ ರೀಡಿಂಗ್, ನಮ್ಮ ಸೃಷ್ಟಿಯನ್ನು ಹೇಗೆ ನಾವು ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ನಮಗೆ ತೋರ್ಪಡಿಸುವಂಥದ್ದು ಈ ದಿನದ ವಾಕ್ಯ ಭಾಗ. ಕೊಲೊಸೆ ಪತ್ರಿಕೆ 2ನೇ ಅಧ್ಯಾಯ 19ನೇ ವರ್ಷದಲ್ಲಿ ಹೀಗೆ ಹೇಳ್ತದೆ: ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿಯಾಗುತ್ತಾ ಬರುತ್ತದೆ. ಇಲ್ಲಿ ಪೌಲನು ಸುಳ್ಳು ಬೋಧಕರ ಕುರಿತು ಹೇಳಿದ್ದಾಗ್ಯೂ ನಾವು ಒಂದು ನೈಸರ್ಗಿಕವಾದಂಥ ರೀತಿಯಲ್ಲಿ ಇಕಾಲಜಿಕಲ್ ರೀಡಿಂಗ್ ಪ್ರಕಾರ ನೋಡುವುದರ ಮೂಲಕ ಇಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಹೇಗೆ ಆ ಶಿರಸ್ಸಿನಿಂದಲೇ ದೇಹವೆಲ್ಲ, ದೇಹದ ಭಾಗಗಳಾಗಿರುವಂಥ ನಾವು ಕೀಲು ನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದುತ್ತದೋ, ನಾವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರಾಗಿದ್ದೇವೆ. ಹೇಗೆ ಒಂದು ದೇಹದಲ್ಲಿ ಅನೇಕ ಪ್ರಕ್ರಿಯೆಗಳು ನಡೆಯುತ್ತಲಿರ್ತವೋ, ಹೇಗೆ ಬೇರೆ ಬೇರೆ ಕಾರ್ಯಗಳು ನಡೆಯುತ್ತಲಿರ್ತವೋ, ಅದೇ ರೀತಿಯಲ್ಲಿ ಮನುಷ್ಯರೂ ಸಹ ಬೇರೆ ಸೃಷ್ಟಿ ಕಾರ್ಯಗಳ ಜೊತೆಯಲ್ಲಿ ಒಂದೇ ಆಗಿರುವಂತಹ ಅರ್ಥವನ್ನು ನಮಗೆ ಕೊಡುತ್ತಲಿದೆ. ಹಾಗಾಗಿ ಬೇರೆ ಸೃಷ್ಟಿ ಕಾರ್ಯಗಳನ್ನು ಸಹ ಅದೇ ಗೌರವದಲ್ಲಿ ನಾವು ನೋಡಬೇಕಾಗಿದೆ. ಈಗ ಒಂದು ಗಿಡದಲ್ಲಿ ಹುಟ್ಟಿರುವಂಥ ಒಂದು ಪುಷ್ಪ ಅದು ಹಣ್ಣಾಗಬೇಕಾದ್ರೆ ಅದು ಪಾಲಿನೇಷನ್ ಆಗಲೇಬೇಕು. ಈ ಪಾಲಿನೇಷನ್ ಆಗಬೇಕಾದ್ರೆ ಅಲ್ಲಿ ಒಂದು ಜೇನು ಹುಳಕ್ಕೋ ಅಥವಾ ಒಂದು ಬಟರ್ಫ್ಲೈಗೋ ಅಥವಾ ಒಂದು ಪಕ್ಷಿಗೋ ಒಂದು ಕೆಲಸವಿರ್ತದೆ. ಆ ಕೆಲಸ ಆಗದ ಹೊರತು ಆ ಹೂವು ಹಣ್ಣಾಗುವುದಕ್ಕೆ ಸಾಧ್ಯವಿಲ್ಲ.
ಆ ಹಣ್ಣಾಗದ ಹೊರತು ನಮಗೆ ಆಹಾರ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆ ಆಹಾರ ತಿನ್ನದ ಹೊರತು ನಾವು ಬಲವುಳ್ಳವರಾಗಿರುವುದಕ್ಕೆ ಸಾಧ್ಯವಿಲ್ಲ. ಬದುಕುತ್ತೇವೋ ಇಲ್ಲವೋ ಅದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಇದನ್ನು ನಮಗೆ ಈ ಅವಲಂಬನೆಯ ಮೂಲಕ ಅರ್ಥಪಡಿಸುತ್ತದೆ. ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಆತನೇ ನಮ್ಮ ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನಾಗಿರುವಂಥ ಜೊತೆಯಲ್ಲಿ ದೇಹದ ಭಾಗಗಳಾಗಿರುವಂಥ ನಾವು ಕೀಲು ಹಾಗೂ ನರಗಳ ಮೂಲಕ ಹೇಗೆ ಸಹಾಯವನ್ನು ಹೊಂದುತ್ತೇವೋ ಅದೇ ರೀತಿಯಲ್ಲಿ ಎಲ್ಲ ಸೃಷ್ಟಿ ಕಾರ್ಯಗಳು ಆಗಿರುತ್ತದೆ. ಇದನ್ನು ನಮಗೆ ಈ ಕೊಲೊಸೆ ಪತ್ರಿಕೆ ತೋರಿಸಿಕೊಡುತ್ತದೆ. ಯಾವಾಗ ನಾವು ಕ್ರಿಸ್ತನಿಂದ ಹೊರಗೆ ಹೋಗುತ್ತೇವೋ ಅನೇಕ ಸಮಯಗಳಲ್ಲಿ ನಾವು ನಾಶನಕ್ಕೆ ಈಡಾಗುವಂಥದ್ದ ಅಥವಾ ನಾಶನಕ್ಕೆ ನಾವು ಅನೇಕ ಕಾರ್ಯಗಳನ್ನು ಈಡು ಮಾಡುವಂಥದ್ದನ್ನು ಕಾಣ್ತೇವೆ. ಈ ವಾಕ್ಯ ಭಾಗದಲ್ಲಿ ಸಹ ನಾವು ನೋಡುವಾಗ ಹೇಗೆ ಅಲ್ಲಿರುವಂಥ ಜನರು ಸುಳ್ಳು ಬೋಧಕರಿಗೆ ಅವರು ತಮ್ಮ ಕಿವಿಗಳನ್ನು ಕೊಟ್ಟು ಅವರನ್ನು ಹಿಂಬಾಲಿಸುತ್ತಾರೋ ಕ್ರಿಸ್ತನಿಂದ ದೂರ ಹೋಗುತ್ತಾರೆ ಅನ್ನುವಂತಹ ವಾಕ್ಯಗಳನ್ನು ನಾವು ಕೇಳ್ತೇವೆ. ಕ್ರಿಸ್ತನಿಂದ ದೂರ ಹೋಗುವಂಥದ್ದು ನಮ್ಮಲ್ಲಿರುವಂಥ ಸ್ವಾರ್ಥತೆಯನ್ನು, ನಮ್ಮಲ್ಲಿರುವಂಥ ಅತಿ ಆಶೆಯನ್ನು ತೋರಿಸುವಂಥದ್ದಾಗಿರ್ತದೆ. ನಮ್ಮ ಅತಿ ಆಶೆಯ ಮೂಲಕ, ಸ್ವಾರ್ಥತೆಯ ಮೂಲಕ, ಕೇವಲ ನಾನೇ ಇರುವುದರ ಮೂಲಕ ಸೃಷ್ಟಿ ಪತನಗೊಳ್ಳುತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಇಲ್ಲಿ ಆ ಸೃಷ್ಟಿಯ ಮೇಲೆ ಅವಲಂಬನೆ ಆಗಿದ್ದೇವೆ ಅನ್ನುವಂಥದ್ದನ್ನು ಎಂದಿಗೂ ಮರೆಯಬಾರದು. ಮೂರನೇದಾಗಿ ನಾವು ಕಾಣಬೇಕಾದರೆ ದ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಟು ಮಾನಿಟರ್. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ ನಂತರ ಆ ಮನುಷ್ಯನನ್ನು ಆ ಏದೇನ್ ತೋಟದಲ್ಲಿ ಇರಿಸ್ತಾನೆ. ಉದ್ದೇಶ ಏನು? ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ. ಆದರೆ ನಾವು ವ್ಯವಸಾಯ ಮಾಡ್ತಾ ಇದ್ದೇವ, ಕಾಯ್ತಾ ಇದ್ದೇವ, ಹಾಳು ಮಾಡ್ತಾ ಇದ್ದೇವ, ನಾಶನಕ್ಕೆ ಈಡು ಮಾಡ್ತಾ ಇದ್ದೇವ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಹೌದು, ನಾವು ಬಹಳವಾಗಿ ಅಭಿವೃದ್ಧಿಯನ್ನು ಕಂಡಿದ್ದೇವೆ, ನಾವು ಬಹಳ ಉತ್ತುಂಗವಾದ ಸ್ಥಾನದಲ್ಲಿದ್ದೇವೆ, ಬೇರೆಯವರ ಜೀವಿತದ ಮೇಲೆ ದಬ್ಬಾಳಿಕೆಯನ್ನು ನಡೆಸುವಂಥವರಾಗಿರ್ತೇವೆ. ಅದರ ಜೊತೆಗೆ ಸೃಷ್ಟಿ ಕಾರ್ಯವನ್ನೂ ಸಹ ನಾಶನಕ್ಕೆ ತಳ್ಳುವಂಥವರು ಸಹ ನಾವಾಗಿರ್ತೇವೆ. ಇದು ಇಲ್ಲಿ ಆಗಬಾರದು. ದೇವರು ಏದೇನ್ ತೋಟದಲ್ಲಿ ಆ ಮನುಷ್ಯನನ್ನು ಇರಿಸಿದಾಗ ಅದನ್ನು ನೋಡಿಕೊಳ್ಳುವುದಕ್ಕಾಗಿ, ಅದು ಇನ್ನೂ ಉತ್ತಮವಾದ ರೀತಿಯಲ್ಲಿ ರೂಪುಗೊಳ್ಳಲು ನೋಡುವುದಕ್ಕಾಗಿ ದೇವರು ಮನುಷ್ಯನನ್ನು ಇರಿಸ್ತಾನೆ. ಅದನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಮನುಷ್ಯನನ್ನು ಆ ಏದೇನ್ ತೋಟದಲ್ಲಿ ಇರಿಸುತ್ತಾನೆ. ಅನೇಕ ಬಾರಿ ಯಾವ ನಿಜವಾದಂಥ ಉದ್ದೇಶಕ್ಕಾಗಿ ಒಂದು ಕಾರ್ಯವು ಆರಂಭವಾಗ್ತದೋ ಅದು ದಿನ ಹೋಗುತ್ತಾ ಹೋಗುತ್ತಾ ನಮಗೆ ಮರೆತು ಹೋಗ್ತದೆ. ಇಲ್ಲಿಯೂ ಸಹ ನಾವು ಆ ಸೃಷ್ಟಿ ಕಾರ್ಯ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಅನೇಕ ಶತಮಾನಗಳಿಂದ ಬದುಕುತ್ತಿರುವಂಥ ನಾವು ಆ ಪ್ರಾಮುಖ್ಯನ ಕಳೆದುಕೊಂಡು ಬಿಟ್ಟಿದ್ದೇವೆ. ಈ 2ನೇ ಅಧ್ಯಾಯದ 15ನೇ ವಾಕ್ಯ ಹೇಳ್ತಾ ಇದೆ, ನೀವು ಎಲ್ಲರೂ ಒಂದರ ಮೇಲೆ ಮತ್ತೊಬ್ಬರು ಅವಲಂಬಿತರಾಗಿದ್ದೀರಾ. ಅದನ್ನು ಮರೆಯಬೇಡಿ. ಇಲ್ಲಿರುವಂಥದ್ದು ನೀವು ದಬ್ಬಾಳಿಕೆ ನಡೆಸುವುದಕ್ಕಲ್ಲ, ಇಲ್ಲಿರುವಂಥದ್ದು ನೀವು ಇರುವಂತಹ ಆ ಸೃಷ್ಟಿ ಕಾರ್ಯವನ್ನು ನಾಶನ ಮಾಡುವಂಥದ್ದಕ್ಕಲ್ಲ, ಬದಲಾಗಿ ಅದನ್ನು ಸಂರಕ್ಷಿಸುವುದಕ್ಕೆ, ಕಾಪಾಡುವುದಕ್ಕೆ, ಹಾರೈಕೆ ಮಾಡುವುದಕ್ಕೆ ಅನ್ನುವಂತಹ ಅರ್ಥವನ್ನು ಈ ವಾಕ್ಯ ಭಾಗ ನಮಗೆ ತಂದುಕೊಡ್ತದೆ. ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂತಹ ಅನೇಕ ಕಾರ್ಯಗಳು ಇದಕ್ಕೆ ಸಾಕ್ಷಿಯಾಗಿರ್ತದೆ. ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಮಳೆಗಾಲದಲ್ಲಿ ಮಳೆ ಇಲ್ಲ, ಮಳೆ ಬಂದರೆ ಎಲ್ಲವೂ ಕೊಚ್ಚಿಕೊಂಡು ಹೋಗುವ ಹಾಗೆ ಮಳೆ ಬರ್ತದೆ. ಆಹಾರದಲ್ಲಿ ಕ್ವಾಲಿಟಿ ಇಲ್ಲ, ಮಣ್ಣುಗಳೆಲ್ಲ ಗಟ್ಟಿಯಾಗಿ ಹೋಗಿದೆ. ಇದೆಲ್ಲವನ್ನು ನಾವು ನೋಡುವಾಗ ನಾವು ಬೇರೆ ಸೃಷ್ಟಿ ಕಾರ್ಯಗಳಿಗೆ ನೆರವಾಗಿದ್ದೇವಾ ಅಥವಾ ಅದರ ಬದಲು ಅದನ್ನು ನಾಶನ ಮಾಡ್ತಾ ಇದ್ದೇವಾ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಬಿತ್ತುವವನ ಸಾಮ್ಯದಲ್ಲಿ ಬೀಜವನ್ನು ಆ ಮನುಷ್ಯನು ಬಿತ್ತುವಾಗ ಇದು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಮ್ಯವಾಗಿದೆ. ಆದರೆ ನಾವು ಈ ಒಂದು ಸೃಷ್ಟಿ ಕಾರ್ಯದ ನಿಮಿತ್ತವಾಗಿ ನೋಡುವಾಗ ಆ ಬೀಜವನ್ನು ಬಿತ್ತುವಾಗ ಅನೇಕ ಬೀಜಗಳು ದಾರಿಯ ಮೊಗಲಲ್ಲಿ ಬೀಳ್ತದೆ, ಮುಳ್ಳುಗಿಡಗಳ ಮಧ್ಯದಲ್ಲಿ ಬೀಳ್ತದೆ, ಬಂಡೆ ನೆಲದ ಮೇಲೆ ಬೀಳ್ತದೆ. ಆದರೆ ಒಳ್ಳೆ ನೆಲದಲ್ಲಿ ಬೀಳುವಂತಹ ಬೀಜಗಳು ಮಾತ್ರವೇ ಫಲವನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಅದು 30ರಷ್ಟಾದರೂ ಆಗಿರ್ಬೋದು, 60ರಷ್ಟಾದರೂ ಆಗಿರ್ಬೋದು, 100ರಷ್ಟಾದರೂ ಆಗಿರಬಹುದು. ಇಲ್ಲಿ ಆ ಬೀಜವೂ ಸಹ ಮುಖ್ಯ, ನೆಲವೂ ಸಹ ಮುಖ್ಯ, ಸುತ್ತಮುತ್ತಲಿರುವಂಥ ವಾತಾವರಣವೂ ಸಹ ಮುಖ್ಯವಾಗಿರ್ತದೆ. ಅದನ್ನು ಪೋಷಿಸುವಂಥ ಕಾರ್ಯಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಆದರೆ ಅನೇಕ ಬಾರಿ ನಾವು ಪೋಷಿಸುವುದರ ಬದಲು ಅದಕ್ಕೆ ಹಾನಿಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್.
ಅಯ್ಯೋ ನಾವಿರುವಂಥದ್ದು ಇಲ್ಲಿ ಸ್ವಲ್ಪ ದಿನವೇ ಅಷ್ಟೇ, ಆದರೆ ನಮಗೆ ಬೇರೆಲ್ಲೋ ಒಂದು ಲೋಕವಿದೆ, ಅಲ್ಲೂ ಹೋಗ್ತೇವೆ, ಅಲ್ಲಿ ದೇವರನ್ನು ಆರಾಧನೆ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಸಲ್ಲಬೇಕಾಗಿರುವಂಥ ಗೌರವವನ್ನು ಸಂಪೂರ್ಣವಾಗಿ ತ್ಯಜಿಸಿ ಅದಕ್ಕೆ ಹಾನಿಯನ್ನು ಮಾಡ್ತೇವೆ. ಅದರ ಬದಲು ನಾವು ಹೊಂದುವಂಥದ್ದೇನು, ನಮಗೆ ಅದರಿಂದ ಹಾನಿಯಾಗುತ್ತದೆ. ಆ ಹಾನಿಯನ್ನು ತಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಾವು ನಮ್ಮ ಸುತ್ತಮುತ್ತಲಿರುವಂತಹ ಸೃಷ್ಟಿ ಕಾರ್ಯವನ್ನು ಕೇವಲ ಮನುಷ್ಯ ದೃಷ್ಟಿಯಿಂದ ಮಾತ್ರವೇ ನಾವು ನೋಡ್ತೇವೆ. ಆಂಡ್ರೋಸೆಂಟ್ರಿಕ್ ಪರ್ಸ್ಪೆಕ್ಟಿವಿಂದ ನಾವು ಕಾಣ್ತೇವೆ. ಆ ಯೋಚನೆ ಬದಲಾಗಬೇಕು ಅನ್ನುವುದಕ್ಕೆ ಈ ವಾಕ್ಯ ಭಾಗ ನಮಗೆ ಸಹಾಯ ಮಾಡ್ತದೆ. ದೇವರು ಸೃಷ್ಟಿಕರ್ತನು. ಆ ಸೃಷ್ಟಿಗಳಲ್ಲಿ ನಾವು ಸಹ ಒಂದಾಗಿದ್ದೇವೆ. ಆ ಸೃಷ್ಟಿಯನ್ನು ಹೊರತುಪಡಿಸಿ ನಾವು ಬದುಕುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಹಾರೈಕೆ ಮಾಡಬೇಕು, ಅದನ್ನು ಸಂರಕ್ಷಿಸಬೇಕು, ಅದನ್ನು ಪೋಷಿಸಬೇಕು ಅನ್ನುವಂಥ ವಾಕ್ಯ ಭಾಗದ ಅರ್ಥದ ಜೊತೆಗೆ ಈ ದಿನದ ವಾಕ್ಯ ಸಂದೇಶವನ್ನು ಮುಗಿಸಲು ನಾನು ಇಷ್ಟಪಡುತ್ತೇನೆ. ನಿಮ್ಮ ಸುತ್ತಮುತ್ತಲಿರುವಂಥ ಸೃಷ್ಟಿ ಕಾರ್ಯಗಳಿಗೆ ನೀವು ಸಲ್ಲಬೇಕಾಗಿರುವಂಥ ಗೌರವವನ್ನು ಸಲ್ಲಗೊಳಿಸಲೇಬೇಕಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Santosha
ಸರ್ವ ಸೃಷ್ಟಿಗಳ ಒಡೆಯನೆ, ದೃಶ್ಯ ಅದೃಶ್ಯ ವಸ್ತುಗಳನ್ನು ನಿರ್ಮಿಸಿದಾತನೆ. ಈ ಆರಾಧನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಪರಸ್ಪರ ಒಬ್ಬರ ಮೇಲೆ ಇನ್ನೊಬ್ಬರು ಅವಲಂಬಿತರಾಗಿದ್ದೇವೆ ಎಂಬುದಾಗಿ ನಮಗೆ ತಿಳಿಯಪಡಿಸಿದ್ದಿ. ನಿನಗೆ ಸ್ತೋತ್ರ. ಅನೇಕ ಬಾರಿ ಈ ಸೃಷ್ಟಿ ಕಾರ್ಯದಲ್ಲಿ ನಾವು ಮಾತ್ರವೇ ಶ್ರೇಷ್ಠರು ಅನ್ನುವಂತಹ ತಪ್ಪು ತಿಳುವಳಿಕೆಯಲ್ಲಿ ಬೆಳೆದು ನಿನ್ನ ಸೃಷ್ಟಿಯನ್ನು ನಾಶ ಮಾಡುವಂಥ ಅಂಚಿನಲ್ಲಿ ಇರುವಂಥವರಾಗಿರ್ತೇವೆ. ಆ ಒಂದು ಯೋಚನೆಯಿಂದ ನಮ್ಮನ್ನು ಹೊರತಂದು ಎಲ್ಲ ಸೃಷ್ಟಿಗಳು ನನ್ನ ಜೊತೆಗಿರುವಂಥ ಸೃಷ್ಟಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವಿತಗಳಲ್ಲಿ ಮುಂದೆ ಸಾಗುವ ಹಾಗೆ ಸಹಾಯಿಸು. ಈ ವಾಕ್ಯ ಭಾಗದ ಮೂಲಕ ಯಾವ ರೀತಿಯಲ್ಲಿ ನನ್ನ ಸುತ್ತಮುತ್ತಲಿನ ಸೃಷ್ಟಿ ಕಾರ್ಯಗಳಿಗೆ ಸಲ್ಲಬೇಕಾಗಿರುವಂಥ ಗೌರವವನ್ನು, ನೋಡಿಕೊಳ್ಳಬೇಕಾಗಿರುವಂಥ ರೀತಿಯನ್ನು ನಾನು ತೋರ್ಪಡಿಸಬೇಕೋ ಅದನ್ನು ತಿಳಿಯಪಡಿಸು. ಇದರ ಮೂಲಕ ನಮ್ಮೆಲ್ಲರ ಒಂದು ಪರಿಜ್ಞಾನವು ಸ್ವಾಮಿ ನಿನ್ನಲ್ಲಿಯೇ ಪರಿಪಕ್ವತೆಯೆಡೆಗೆ ಬೆಳೆಯುವ ಹಾಗೆ ಸಹಾಯವಾಗಲಿ. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಾವು ಇರುವಂಥ ಸೃಷ್ಟಿ ಕಾರ್ಯಗಳಲ್ಲಿ ಒಬ್ಬರು ಎಂಬುವಂಥದ್ದನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳೋಣ. ಈ ಸೃಷ್ಟಿ ಕಾರ್ಯಗಳಲ್ಲಿ ನಾನು ಸಹ ದೇವರ ಸೃಷ್ಟಿ, ಅದೇ ರೀತಿಯಲ್ಲಿ ಬೇರೆ ಸೃಷ್ಟಿ ಕಾರ್ಯಗಳನ್ನೂ ಸಹ ನಾನು ಗೌರವಿಸಬೇಕಾಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಅರ್ಥ ಮಾಡಿಕೊಳ್ಳುವಂತಹ ಒಂದು ಹಂತದಲ್ಲಿ ತಂದೆಯಾಗಿರುವಂಥ ದೇವರ ಪ್ರೀತಿ, ಮಗನಾಗಿರುವಂಥ ಯೇಸುಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ ಸಹಾಯವು ನಮಗೆ ಯಾವಾಗಲೂ ಸಹಾಯವನ್ನು ಮಾಡುವಂಥದ್ದಾಗಿರಲಿ. ಆಮೇನ್.